ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಕಾದಾಟ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸಿದ್ದು ಬಣ. ಪದಾಧಿಕಾರಿಗಳ ಸಭೆ ನಡೆಸಿ ಡಿಕೆಶಿ ಶಕ್ತಿ ಪ್ರದರ್ಶನ. जो लोग अपने आप को हिंदू कहते हैं वो 24 घंटा हिंसा 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 नफरत नफरत नफरत. ಯಾರೋ ಟ್ಯೂಷನ್ ಕೊಟ್ಟಿದ್ದನ್ನ ಇಲ್ಲಿ ಹೇಳೋದು ಭಾರತ ವಿರೋಧಿಗಳಿರಬೇಕು ಇಲ್ಲ ಹಿಂದೂ ವಿರೋಧಿಗಳಿರಬೇಕು ಆ ಟ್ಯೂಷನ್ ಕೊಡೋರು. ಆ ಮೂಲಕನೇ ತನ್ನ ಅಯೋಗ್ಯತೆ. ಹಿಂದೂಗಳ ಬಗ್ಗೆ ರಾಹುಲ್ ಗಾಂಧಿ ವಿವಾದ. ಕಾಂಗ್ರೆಸ್ ವಿಪಕ್ಷ ನಾಯಕನ ಮಾತಿಗೆ ಬಿಜೆಪಿ ಕೆಂಡ. ರಾಷ್ಟ್ರದ ಕ್ಷಮೆ ಯಾಚಿಸುವಂತೆ ಸಿಟಿ ರವಿ ಪಟ್ಟು. ನೇಹಾ ಅಂಜಲಿ ಹತ್ಯೆ ಬಳಿಕವೂ ಬುದ್ಧಿ ಬಂದಿಲ್ವಾ? ಫೋನ್ಗಾಗಿ ಮಳೆಯಲ್ಲೇ ಪ್ರೇಮಿಗಳ ಕಿತ್ತಾಟ. ಪ್ರೇಯಸಿ ಕೊರಳಿಗೆ ದುಪ್ಪಟ್ಟ ಬಿಗಿದು ಫೋನ್ಗಾಗಿ ಪೀಡಿಸಿದ ಪ್ರಿಯಕರ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ. ಬೆಂಕಿ ಕೆನ್ನಾಲಿಗೆಗೆ 10ಕ್ಕೂ ಹೆಚ್ಚು ಅಂಗಡಿಗಳು ಭಸ್ಮ. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ದುರ್ಘಟನೆ. 18ನೇ ಲೋಕಸಭೆಯಲ್ಲಿ ನಮೋ ಮೊದಲ ಭಾಷಣ. ಇಂದು ಸಂಜೆ ರಾಷ್ಟ್ರಪತಿ ಭಾಷಣದ ಮೇಲೆ ಉತ್ತರ. ಬಿಜೆಪಿ ಸಂಸದರಿಗೆ ವಿಪ್ ಜಾರಿ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೇಹಾ ಅಂಜಲಿ ಹತ್ಯೆ ಬಳಿಕವೂ ಹುಬ್ಬಳ್ಳಿಯಲ್ಲಿ ಪ್ರೇಮಿಗಳು ಬುದ್ಧಿಯನ್ನ ಕಲ್ತಿಲ್ಲ ಅಂತ ಕಾಣಿಸುತ್ತೆ. ಮಳೆಯಲ್ಲೆಯೇ ಪ್ರೇಮಿಗಳಿಬ್ಬರು ಕಿತ್ತಾಡ್ಕೊಂಡಿದ್ದಾರೆ. ಅದು ಕೂಡ ಮೊಬೈಲ್ ವಿಚಾರಕ್ಕೆ ಅನ್ನೋದು ತಿಳಿದು ಬರ್ತಾ ಇರುವಂಥದ್ದು. ಒಂದು ಕಡೆ ಈಗಾಗಲೇ ಎರಡೆರಡು ಕೊಲೆಗಳಾಗಿದೆ. ಇದೀಗ ಮತ್ತೊಂದು ಕೊಲೆ ಆಗುವ ಮುನ್ನವೇ ಎಚ್ಚೆತ್ತುಕೊಳ್ಬೇಕಾಗಿದೆ ಹುಬ್ಬಳ್ಳಿಯ ಪೊಲೀಸರು. ಗಾಂಧಿ ಬಜಾರ್ನಲ್ಲಿರುವಂತಹ ಬಟ್ಟೆ ಅಂಗಡಿ, ಫ್ಯಾನ್ಸಿ ಸ್ಟೋರ್ಗಳಿಗೆ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ಜರುಗಿದೆ. 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಬ್ರೇಕಿಂಗ್ ನೋಡ್ಬೇಡ ಇವನು ಹೇಳೋದು